ಆದಿಧ್ವಾಂತರವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಶ್ರೀರಾಮ ಕರದೂಷಣಾದಿ ದೈತ್ಯರನ್ನು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ಅವರನ್ನೆಲ್ಲ ಸಂಹಾರ ಮಾಡಿದ ನಂತರ ಕೃಷ್ಣ ಪರಮಾತ್ಮ ತಾನೂ ಕೂಡ ಮುರನಾಮಕ ದೈತ್ಯನನ್ನು ಸಂಹಾರ ಮಾಡಿ ನರಕಾಸುರನನ್ನು ಕೂಡ ಸಂಹಾರ ಮಾಡಿ, ಆ ಸಂಹಾರ ಮಾಡುವುದಕ್ಕಿಂತ ಮುಂಚೆ ಯುದ್ಧವನ್ನು ಮಾಡಬೇಕಾದ್ರೆ ತಾನು ಮೂರ್ಛೆಗೊಂಡವನಂತೆ ನಟಿಸಿ ಸತ್ಯಭಾಮಾದೇವಿ ತಾನೂ ಕೂಡ ಯುದ್ಧವನ್ನು ಮಾಡ್ತಾಳೆ. ಮಾಡಿ ಧರ್ಮದ ರಕ್ಷಣೆಯಲ್ಲಿ ಸ್ತ್ರೀಯರ ಪಾತ್ರ ಎಂಥದ್ದು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಡ್ತಾಳೆ ಎನ್ನುವ ವಿಷಯವನ್ನು ನೋಡಿ ಅದನ್ನೇ ಹೇಳ್ತಾರೆ. ರುಚಿರಾಶ್ರಮಾಜಿ ರಚಿತಾಗ್ರ ತೇಜಸ ಪ್ರಿಯಯ ಪ್ರಿಯೋ ಭುವನ ಮಾನ್ಯಯ ಸಮಂ ವೃಷಮಾಕುಲೀಕೃತ ಮದ ಪ್ರಮಾದವತ್ಸುರ ಪಾರಿಜಾತ ರುದವಾಪದಾಮಸಃ. ಭಗವಂತ ಸತ್ಯಭಾಮ ದೇವಿಯ ಸಹಿತನಾಗಿ, ಶ್ರೀರಾಮಚಂದ್ರ ಸೀತಾದೇವಿಯ ಸಹಿತನಾಗಿ ಈ ಕರದೂಷಣಾದಿಗಳನ್ನೆಲ್ಲ ಆ ಸಮೂಹವನ್ನು ಭಗವಂತ ತಾನು ಸಂಹಾರ ಮಾಡಿ ಇಡೀ ಆಶ್ರಮ ಅಲ್ಲಿ ಶೋಭಿಸ್ತಾ ಇತ್ತಂತೆ. ಯಾವುದರಿಂದ ಶೋಭೆ? ಇಡೀ ಆಶ್ರಮಕ್ಕೆ ಒಂದು ವಿಚಿತ್ರವಾದ ತೇಜಸ್ಸು. ಬೇರೆ ಎಲ್ಲ ಋಷಿಗಳ ಆಶ್ರಮಗಳು ಆ ಕಾಡಿನಲ್ಲಿದ್ದರೂ ಈ ಆಶ್ರಮ ಮಾತ್ರ ಬಹಳ ಪ್ರಕಾಶಮಾನವಾಗಿ ಕಾಣ್ತಾ ಇತ್ತು. ಯಾಕೆ ಹಾಗೆ? ಅಂಥದ್ದೇನಿದೆ ಅಲ್ಲಿ ಅಂದರೆ ಅದನ್ನು ಹೇಳ್ತಾರೆ. ಪ್ರಿಯಯ ಪ್ರಿಯೋ ಭುವನ ಮಾನ್ಯಯ ಸಮಂ. ಭುವನ ಮಾನ್ಯಯ ತೇಜಸ್ಸಿನ ಗಣಿಯಾಗಿರ್ತಕ್ಕಂತಹ ಸೀತಾದೇವಿಯ ಜೊತೆಗೆ ಇದ್ದಾದ್ರಿಂದ ಅದು ಬಹಳ ಶೋಭಿಸ್ತಾ ಇತ್ತು. ಆ ಆಶ್ರಮ ಅದಕ್ಕೆ ವಿಚಿತ್ರವಾದ ಶೋಭೆ. ಸೀತಾದೇವಿಯ ತೇಜಸ್ಸು ಭಗವಂತನ ತೇಜಸ್ಸು ಎರಡೂ ಸೇರಿದರೆ ಆಶ್ರಮವೇ ಒಂದು ಕಳೆಯಿಂದ ಕೂಡಿದ್ದಾಗಿತ್ತು. ಹೀಗೆ ಭಗವಂತ ತಾನು ವನವಾಸವನ್ನು ಮಾಡಿದ ರೀತಿಯನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ವನವಾಸವನ್ನು ಮಾಡಬೇಕಾದ್ರೆ ಆ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ಆಮೇಲೆ ಬಹಳ ಕಷ್ಟಪಡ್ತಾ ಇದ್ದ ರಾಮ ಅಂದರೆ ಹಾಗಲ್ಲ. ಸೀತಾದೇವಿಯ ಜೊತೆಗೆ ಅತ್ಯಂತ ಶೋಭಾಯಮಾನವಾಗಿ ತಾನು ಅಲ್ಲಿ ಕಾಲವನ್ನು ಕಳೀತಾ ಇದ್ದ ಭಗವಂತ. ಅವನಿಗೆ ಯಾವುದೇ ರೀತಿಯಾದ ತೊಂದರೆಗಳು ಅಲ್ಲಿ ಇರಲಿಲ್ಲ ಅನ್ನುವ ವಿಷಯವನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳಬೇಕಾದ್ರೆ ಸತ್ಯಭಾಮೆಯ ಜೊತೆಗೆ ಸತ್ಯಭಾಮಾದೇವಿ ತಾನೂ ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿ ಆದ್ದರಿಂದಾಗಿ ಅವಳ ಸಾಮರ್ಥ್ಯದಿಂದ ಆ ಲಕ್ಷ್ಮೀದೇವಿಯ ಅಂಥ ಸಾಮರ್ಥ್ಯ ಆ ನರಕಾಸುರನನ್ನು ತಾನು ಆ ಯುದ್ಧದಲ್ಲಿ ನರಕಾಸುರನನ್ನು ಕೃಷ್ಣ ಪರಮಾತ್ಮ ಸಂಹಾರವನ್ನು ಮಾಡ್ತಾನೆ. ಸಂಹಾರ ಮಾಡಿ ತಾನೂ ಕೂಡ ಶೋಭಿಸಿದ, ಸತ್ಯಭಾಮೆಯ ಜೊತೆಗೆ ಶೋಭಿಸ್ತಾನೆ. ಅಷ್ಟೇ ಅಲ್ಲ, ಎಲ್ಲ ಇದರ ಮಧ್ಯದಲ್ಲಿ ಸ್ವರ್ಗಕ್ಕೆ ಸತ್ಯಭಾಮೆಯ ಜೊತೆಗೆ ಹೋದಾಗ ಅಲ್ಲಿ ಐಶ್ವರ್ಯದ ಮದ. ನಮ್ಮ ಹತ್ರ ಬೇಕಾದಷ್ಟು ಸಂಪತ್ತಿದೆ, ನಮಗೆ ಯಾವ ದೈತ್ಯರ ತೊಂದರೆಯೂ ಇಲ್ಲ. ಯಾಕೆಂದರೆ ಭೂಲೋಕದಲ್ಲಿ ಕೃಷ್ಣ ಪರಮಾತ್ಮ ತಾನು ಎಲ್ಲ ದೈತ್ಯರನ್ನ ಹತೋಟಿಯಲ್ಲಿಟ್ಟು ಸಂಹಾರ ಮಾಡಿ ಯಾರು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತೊಂದರೆ ಕೊಡೋದು ಅನ್ನೋ ಅಂಶವೇ ಇಲ್ಲ. ಇವಾಗ ಅಷ್ಟು ವ್ಯವಸ್ಥೆಯನ್ನು ಭಗವಂತ ತಾನೇ ಅವತಾರವನ್ನು ಮಾಡಿದಾಗ ದೇವತೆಗಳಿಗೆಲ್ಲ ಮದ ಬರುತ್ತೆ. ನಮಗೆ ಯಾವ ದೈತ್ಯರೂ ನಮ್ಮನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನು ಯಾರೇನು ಮಾಡಲಿಕ್ಕೆ ಸಾಧ್ಯ ಅಂತ ಅವರ ಮನಸ್ಸಿಗೆ ಭಾವನೆ ಬರುತ್ತೆ. ಕೃಷ್ಣ ಪರಮಾತ್ಮ ತಾನು ಇಂದ್ರಲೋಕಕ್ಕೆ ಹೋಗ್ತಾನೆ. ಇಂದ್ರಲೋಕಕ್ಕೆ ಹೋದಾಗ ಆ ಇಂದ್ರಲೋಕದಲ್ಲೆಲ್ಲ ಸುತ್ತಾಡಿ ಸಮಗ್ರ ಸೃಷ್ಟಿಕರ್ತನೇ ತಾನು ಈ ಸುಂದರವಾದ ಇಂದ್ರಲೋಕವನ್ನು ನಿರ್ಮಾಣ ಮಾಡಿ ಅಲ್ಲಿ ಇಂದ್ರನನ್ನು ಕೂಡಿಸಿದವನೇ ಭಗವಂತ. ಆ ಸ್ವರ್ಗಲೋಕದಲ್ಲಿ ಭಗವಂತ ತಾನು ಎಲ್ಲ ಕಡೆಯಲ್ಲೂ ವಿಹಾರವನ್ನು ಮಾಡ್ತಾ ಆ ಪಾರಿಜಾತ ವೃಕ್ಷವನ್ನು ಆಸೆ ಪಡ್ತಾಳೆ. ಹಾಗಾದರೆ ಇದು ನಮ್ಮ ಮನೆಯಲ್ಲೇ ಇರಲಿ ಅಂತ, ಭೂಲೋಕದಲ್ಲಿ ಇರಲಿ ಪಾರಿಜಾತ ವೃಕ್ಷ. ಪಾರಿಜಾತ ವೃಕ್ಷ ವಾಸ್ತವಿಕವಾಗಿ ದೇವಲೋಕದ್ದು. ಆ ವೃಕ್ಷ ನಮ್ಮ ಮನೆಯಲ್ಲಿ ಇರಲಿ ಅಂತ ಆಸೆ ಪಟ್ಟಾಗ ಈ ವಾಸ್ತವಿಕವಾಗಿ ಅದು ಭೂಲೋಕಕ್ಕೆ ಬರುವ ಪ್ರಸಂಗ ಇರ್ತಾ ಇರಲಿಲ್ಲ. ದೇವತೆಗಳಿಗೆಲ್ಲ ಐಶ್ವರ್ಯದ ಮದ. ಅವರಿಗೆಲ್ಲ ಏನಂದರೆ ಇದು ನಮ್ಮ ಸ್ವತ್ತಿದು, ಇದು ಕೃಷ್ಣ ಪರಮಾತ್ಮನಿಗೆ ಯಾಕೆ ಸೇರಬೇಕು ಅಂತ ಅವರೆಲ್ಲ ಆಲೋಚನೆ ಮಾಡ್ತಾರೆ. ಅವರಿಗೆ ಯಾಕೆ ಇದನ್ನು ಕೊಡಬೇಕು? ಅವನು ಯಾರೋ ಎಕ್ಕಷ್ಟಿದ್ದ ಒಬ್ಬ ಮನುಷ್ಯ ಅಷ್ಟೇ, ಒಬ್ಬ ಗೋಪಾಲಕ. ಏನೋ ಇಲ್ಲಿಗೆ ಬಂದಿದ್ದಾನೆ ಅಂತ ಮಾತ್ರ ಅವನಿಗೆ ಕೊಡಬೇಕಾ? ಸಾಕ್ಷಾತ್ ನಾರಾಯಣ ಅನ್ನುವ ಸ್ಮರಣೆ ಇಂದ್ರನಿಗೂ ಕೂಡ ಹೊರಟೋಗುತ್ತೆ. ಅಲ್ಲಿ ಹೇಗೆ ಹೋಗುತ್ತದೆಲ್ಲ ಅಂದರೆ ಕಲಿ ಆವೇಶ. ಯಾರ್ಯಾರಲ್ಲಿ ಕಲಿ ತಾನು ಪ್ರವೇಶ ಮಾಡ್ತಾನೋ ಅವರಲ್ಲೆಲ್ಲ ಭಗವಂತ ಅನ್ನುವ ಜ್ಞಾನ ಹೊರಟೋಗುತ್ತೆ. ಸತ್ಕಾರ್ಯವನ್ನು ಮಾಡಬೇಕು,
ಒಳ್ಳೆಯವರ ಸಹವಾಸ ಮಾಡಬೇಕು, ನಾನು ಮಾಡ್ತಾ ಇರೋದು ಕೆಟ್ಟದು, ಈ ಬುದ್ಧಿಯೆಲ್ಲ ಹೊರಟೇ ಹೋಗುತ್ತೆ. ನಾನು ಮಾಡ್ತಾ ಇರೋದೇ ಸರಿ, ನಾನು ಯಾರ ಜೊತೆಯಲ್ಲಿ ಸ್ನೇಹ ಬೆಳೆಸಿದ್ದೀನೋ ಅವರೇ ಸಜ್ಜನರು, ಈ ಭಾವನೆ ಯಾವಾಗ ಬರುತ್ತೆ ಅಂದರೆ ಯಾವಾಗ ಕಲಿ ಸೇರ್ಕೊಳ್ತಾನೋ ಅವಾಗ. ಅಂದರೆ ಏನು ತಿಳಿಸಿಕೊಟ್ರು ಅಂದರೆ, ಇಂದ್ರನಿಗೆ ಕಲಿಯ ಆವೇಶ ಇದೆ ಅನ್ನೋದಾದರೆ ನಮ್ಮಂಥವರ ಗತಿ ಏನಾಗಬೇಡ ಅಂತ ತೋರಿಸಿಕೊಡ್ತಾರೆ. ಹಾಗಾಗಿ ಅದರ ಒಂದು ಇಂದ್ರನಲ್ಲಿ ಕಲಿ ಪ್ರವೇಶ ಮಾಡಿದ್ದರ ಕಾರಣದಿಂದ ಅವನಿಗೆ ಅಂಥದ್ದೊಂದು ಮದ ಬರುತ್ತೆ. ಅಷ್ಟಲ್ಲದೆ ಸಂಪತ್ತಿದೆ, ದೈತ್ಯರ ಹಾವಳಿ ಇವಾಗಿಲ್ಲ, ಎಲ್ಲ ದೈತ್ಯರು ಕೂಡ ಕೆಳಗಡೆ ಕೃಷ್ಣ ಪರಮಾತ್ಮನ ಜೊತೆಯಲ್ಲೇ ಯುದ್ಧ ಮಾಡೋದು, ಅಲ್ಲೇ ಸಂಹಾರ ಆಗೋದು, ಈ ಥರ ಆಗೋಗಿದೆ. ಹಾಗಾಗಿ ಅವನಿಗೆ ಯಾವ ಕಷ್ಟವೂ ಇಲ್ಲ. ಈ ಪರಮಾತ್ಮ ಬಂದಾಗ ಅದನ್ನು ಮರಿತಾನೆ. ಪರಮಾತ್ಮ ಅನ್ನುವ ಜ್ಞಾನ ಹೊರಟೋಗುತ್ತೆ. ನಾರಾಯಣನೇ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅನ್ನೋ ಜ್ಞಾನ ಇರೋದಿಲ್ಲ. ಯುದ್ಧ ಮಾಡಬೇಕು ಅಂತ ಬರ್ತಾನೆ. ಆಗ ಪರಮಾತ್ಮ ಎಲ್ಲ ದೇವತೆಗಳಿಗೂ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ನಿಮಗೆಲ್ಲ ನಾನು ಕೊಟ್ಟಿದ್ದರಿಂದ ಇದೆಯೇ ಬಿಟ್ಟರೆ ನಿಮ್ಮದ್ದು ಅಂತ ಸ್ವಂತ ಸ್ವತ್ತು ಯಾವುದೂ ಇಲ್ಲ. ಒಂದು ಈಶಾವಾಸ್ಯ ಉಪನಿಷತ್ತು ಅಂತ, ಆ ಉಪನಿಷತ್ತಿನ ಮಂತ್ರ ಇದನ್ನು ಸ್ಪಷ್ಟಪಡಿಸುತ್ತೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾಹ ಮಾಗ್ರತ ಕಸ್ಯ ಶುದ್ಧನಂ. ಈಶಾವಾಸ್ಯಮಿದಂ ಸರ್ವಂ, ಏನೇನೇನೇನೆಲ್ಲ ಇದೆ ಇದೆಲ್ಲ ಭಗವಂತನದ್ದೇ ಸೊತ್ತು, ನಮ್ಮದ್ದು ಅಂತ ಯಾವುದೂ ಇಲ್ಲ. ಅವನು ಕೊಟ್ಟರೆ ನಮಗೆ, ಅದಿಲ್ಲ ಅಂತ ಆದರೆ ಇಲ್ಲ. ಎಲ್ಲ ಅವನ ವಶದಲ್ಲೇ ಇರ್ತಕ್ಕಂಥದ್ದು. ಯಾರು ಯಾವುದನ್ನು ಸೃಷ್ಟಿ ಮಾಡ್ತಾರೋ ಅದಕ್ಕೆ ಅವರೇ ಸ್ವಾಮಿ ಆಗ್ತಾರೆ. ಭಗವಂತ ತಾನು ಸೃಷ್ಟಿಕರ್ತ ಅಂತಾದ ಮೇಲೆ ಇದರ ಎಲ್ಲ ಸ್ವಾಮಿತ್ವ ಅದು ಭಗವಂತನಿಗೆ. ನಮಗೆ ಹೇಗಿರ್ಲಿಕ್ಕೆ ಸಾಧ್ಯ? ನಮ್ಮ ಮನೆಯ ಆವರಣದಲ್ಲಿ ಬೆಳೆದ ಮಾವಿನ ಮರಕ್ಕೆ ನಾವೇ ಸ್ವಾಮಿ. ಅದನ್ನು ಯಾರೋ ಬಂದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅದರ ಹಣ್ಣುಗಳನ್ನು ಕಿತ್ಕೊಳ್ಳಿಕ್ಕಾಗೋದಿಲ್ಲ. ತೊಗೊಂಡ್ರೆ ನಾವು ಅವ್ರ ಮೇಲೆ ಜೋರು ಮಾಡ್ತೀವಿ, ದಬ್ಬಾಳಿಕೆ ಮಾಡ್ತೀವಿ, ಅವರನ್ನು ಹೊಡಿಲಿಕ್ಕೆ ಹೋಗ್ತೀವಿ. ಅಷ್ಟೆಲ್ಲ ಕೆಲಸಗಳನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಅದರ ಅಧಿಕಾರ ನಮಗೆ, ಅದು ನಮ್ಮದ್ದೇ ವಸ್ತು. ಅದು ನೀವು ಹೇಗೆ ಅದನ್ನು ಮುಟ್ತೀರಾ ಅಂತ. ಮತ್ತು ನಾವು ಮಾಡಿದ್ದೇನಿಲ್ಲ, ಭೂಮಿಯ ಸಾರವನ್ನು ತಗೊಂಡು ನೀರು ಹಾಕಿತು, ಅದು ಬೆಳೀತು. ಅದನ್ನು ಬೆಳೆಸ್ಲಿಕ್ಕೋಸ್ಕರ ಆ ಸಾಮರ್ಥ್ಯವು ನಮ್ಮಲ್ಲೇನಿಲ್ಲ, ಅಥವಾ ಹಣ್ಣನ್ನು ಸಿಹಿ ಮಾಡುವ ಸಾಮರ್ಥ್ಯ ಇದ್ಯಾವುದು ನಮ್ಮಲ್ಲಿಲ್ಲ. ಆದರೆ ಆ ಜಾಗದಲ್ಲಿ ಇದೆಯಲ್ಲ, ಅದು ನಮ್ಮ ಜಾಗ, ಅದು ನಮ್ಮದೇ. ಈ ಭಾವನೆ ನಮ್ಮಲ್ಲೇ ಇರಬೇಕಾದ್ರೆ ಸಮಗ್ರ 14 ಲೋಕಗಳನ್ನು ಸೃಷ್ಟಿ ಮಾಡಿದವನೇ ಭಗವಂತ. ಅದಕ್ಕೆ ಇದರಲ್ಲೇ ಮೊದಲಿಗೆ ಆ ವಿಷಯಗಳು ಬಂತು. 14 ಲೋಕಗಳನ್ನು ಭಗವಂತ ಸೃಷ್ಟಿ ಮಾಡಿ ಅದರ ಮೇಲೆ 9 ಆವರಣಗಳನ್ನು ಮಾಡಿ ಹೀಗೆ ಎಲ್ಲವನ್ನ ಸೃಷ್ಟಿ ಮಾಡಿದವನು ಭಗವಂತ ಅಂತ ಯಾಕೆ ಯಾವಾಗಲೂ ಚಿಂತನೆ ಮಾಡ್ತಾ ಇರಿ ಅಂದರೆ ಆ ಒಂದು ದುರ್ಬುದ್ಧಿ ಹೋಗುತ್ತೆ. ಎಲ್ಲ ನಮ್ಮದೇ, ಎಲ್ಲ ನಮ್ಮದೇ, ಇಷ್ಟು ಜಾಗ ಇದೆ, ಇಷ್ಟು ಸೈಟ್ ಮಾಡಿದ್ದೀನಿ ನಾನು ಅನ್ನುವ ಎಲ್ಲ ಬುದ್ಧಿ, ನಮ್ಮಿಂದ ಸಂಪತ್ತೆಲ್ಲ ನಮ್ಮದೇ, ಇದೆಲ್ಲ ಯಾವಾಗ ಹೋಗುತ್ತೆ ಅಂದರೆ ಸಮಗ್ರ ಬ್ರಹ್ಮಾಂಡವನ್ನೇ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಅದರೊಳಗೆ ನಮಗೂ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅನ್ನುವ ಭಾವನೆ ಯಾವಾಗ ಬರುತ್ತೋ ಆಗ ನಮಗದು ಅರ್ಥ ಆಗುತ್ತೆ. ಓಹೋ, ನಮ್ಮದ್ದೇನಿಲ್ಲ, ಎಲ್ಲ ಭಗವಂತನದ್ದೇ ಅನ್ನೋದು ಅವಾಗ ಗೊತ್ತಾಗತ್ತೆ. ಅದನ್ನು ಬಿಟ್ಟರೆ, ಈ ರೀತಿ ಚಿಂತನೆಯನ್ನು ಮಾಡೋದು ಬಿಟ್ಟರೆ ಇಂದ್ರನ ಪರಿಸ್ಥಿತಿ ಬರುತ್ತೆ. ಇಂದ್ರ ಯಾವ ರೀತಿಯಾಗಿ ಎಲ್ಲ ನನಗೆ ಸಂಬಂಧಪಟ್ಟಿದ್ದು ಅಂತ ತಾನೇ ಅನ್ಕೊಳ್ತಾನೆ. ಸ್ವರ್ಗಾಧಿಪತ್ಯವನ್ನು ಕೊಟ್ಟಿದ್ದು ಭಗವಂತ. ಹಾಗಾಗಿ ಇವತ್ತು ಯಾರೇ ದೊಡ್ಡ ದೊಡ್ಡ ಮಂತ್ರಿಯ ಸ್ಥಾನಗಳು ಮತ್ತೊಂದು ಸ್ಥಾನದಲ್ಲಿ ಅವರೆಲ್ಲ ಇದ್ದರೆ ಅವರೆಲ್ಲ ಏನು ಚಿಂತನೆ ಮಾಡಬೇಕಾಗತ್ತೆ ಅಂದರೆ, ಈ ಜಾಗಕ್ಕೆ ನಾನು ಯಾಕೆ ಬಂದಿದ್ದೀನಿ, ನಾನು ಇಲ್ಲಿ ಬರ್ಲಿಕ್ಕೆ ಏನು ಕಾರಣ ಆಯಿತು? ಎಲ್ಲ ಜನರು ತಾವೆಲ್ಲ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿ ನನ್ನನ್ನು ಈ ಸ್ಥಾನದಲ್ಲಿ ತಂದು ಕೂಡಿಸಿದ್ದಾರೆ. ಹಾಗಾದರೆ ನಾನು ಅಧಿಕಾರಿ ಅಲ್ಲ, ನಾನು ಇವರೆಲ್ಲ ಆಯ್ಕೆ ಮಾಡಿ ನನ್ನನ್ನು ಒಂದು ಜಾಗದಲ್ಲಿ ತಂದು ಕೂಡಿಸಿದ್ದಾರೆ. ಇವ್ರ ಕೆಲಸ ಎಲ್ಲ ನಾನು ಮಾಡ್ತೀನಿ ಅನ್ನುವ ಭರವಸೆ ಮೇರೆಗೆ ತಂದು ಕೂಡಿಸಿದ್ದಾರೆ. ಕೂತ್ಕೊಳ್ಳೋ ತನಕ ಮಾತ್ರ ನಾನು ಅವರ ಇವರಲ್ಲೊಬ್ಬ ನಾನು ಅಂತ ಅಂದ್ಕೊಳ್ಳೋದು, ಕೂತ್ಕೊಂಡ ಮೇಲೆ ಅವರೇ ಬೇರೆ ನಾನೇ ಬೇರೆ. ಯಾಕೆಂದ್ರೆ ನಾನು ಮಂತ್ರಿ, ಈ ಸ್ಥಾನದಲ್ಲಿ ಬಂದು ನಾನು ಕೂತಾಗಿದೆ, ಅವ್ರಿಗೆ ನನಗೆ ಯಾವ ಸಂಬಂಧ, ನಾನು ಎತ್ತರದ ಸ್ಥಾನದಲ್ಲಿರೋನು ಅನ್ನುವ ಭಾವನೆ ಅವಾಗ ನಮಗೆ ಬಂದರೆ ನಮ್ಮನ್ನು ಕೆಳಗೆ ಹಾಕ್ತಾನೆ ದೇವರು. ಇಂದ್ರನಿಗೆ ಅದೇ ಭಾವನೆ, ನಾನು ಸ್ವರ್ಗಲೋಕದ ಅಧಿಪತಿ, ಏನು ಬೇಕಾದರೂ ಮಾಡೋ ಸಾಮರ್ಥ್ಯ ನನ್ನ ಹತ್ರ ಇದೆ, ಯಾವ ದೈತ್ಯರು ನನ್ನ ತಂಟೆಗೆ ಬರ್ತಾ ಇಲ್ಲ. ಇಷ್ಟೆಲ್ಲ ಇರಬೇಕಾದ್ರೆ ಇವನು ಯಾರೋ ಒಬ್ಬ ಗೋಪಾಲಕ ಬಂದು ನನ್ನ ಸಂಪತ್ತನ್ನು ತಗೊಂಡು ಹೋಗ್ತಾನೆ ಅಂದರೆ ಅದು ಹೇಗೆ ಸಾಧ್ಯ ಅಂತ ಭಗವಂತ ಅಲ್ಲಿ ಪ್ರಸಂಗ ನಡೆಯೋದಿಷ್ಟೇ. ಆ ಹೂವನ್ನು ಮುಡ್ಕೊಳ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಷ್ಟೇ, ಅಲ್ಲೇ ಮುಡ್ಕೊಂಡಿದ್ದಿದ್ರೆ ಇವತ್ತು ಕೆಳಗಡೆ ಪಾರಿಜಾತ ವೃಕ್ಷ ಬರುವ ಪ್ರಸಂಗವೇ ಇರ್ತಾ ಇರಲಿಲ್ಲ. ಯಾವಾಗ ತಾನು ಹಠ ಮಾಡ್ತಾನೆ, ಭಗವಂತ ವೃಕ್ಷವೇ ಇಲ್ಲಿಗೆ ಬೇಡ, ನಾನು ಭೂಲೋಕಕ್ಕೆ ತಗೊಂಡು ಹೋಗ್ತೀನಿ ಅಂತ ಭಗವಂತ ಇಲ್ಲಿಗೆ ತಂದುಕೊಟ್ಟ. ಅಷ್ಟು ಶ್ರೇಷ್ಠವಾದಂತಹ ಪುಷ್ಪ ಅದು ಪಾರಿಜಾತ ಪುಷ್ಪ. ಅದನ್ನು ಭಗವಂತ ತಾನು ಅವರಿಂದ ತಗೊಂಡು ಬಂದು ಇಲ್ಲಿಗೆ ಕೊಡ್ತಾನೆ ಅನ್ನುವ ವಿಷಯವನ್ನು ತೋರಿಸಿಕೊಡ್ತಾರೆ. ಕೃಷ್ಣ ಪರಮಾತ್ಮ ಪಾರಿಜಾತವನ್ನು ತಗೊಂಡು ಬಂದು ಎಲ್ಲರಿಗೂ ಉಪಕಾರವನ್ನು ಮಾಡಿದ. ಹೀಗೆ ರಾಮಾವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಅಲ್ಲಿ ಸೀತೆಯ ಜೊತೆಗೆ, ಇಲ್ಲಿ ಸತ್ಯಭಾಮೆಯ ಜೊತೆಗೆ
ಪರಮಾತ್ಮ ತಾನು ಶೋಭಿಸ್ತಾನೆ, ಅವನಿಗೆ ಯಾವ ಅಡೆತಡೆಗಳೂ ಇಲ್ಲ. ಅಲ್ಲಿ ಕರದೂಷಣಾದಿಗಳು ಬಂದರು, ಸೀತಾ ಸಹಿತನಾಗೇ ಇದ್ದ ಭಗವಂತ ಅಲ್ಲಿ ಕರದೂಷಣಾದಿಗಳನ್ನೆಲ್ಲ ಸಂಹಾರ ಮಾಡಿದ. ಇಲ್ಲಿ ಇಂದ್ರಾದಿಗಳೆಲ್ಲ ಯುದ್ಧಕ್ಕೆ ಬರ್ತಾರೆ, ಸತ್ಯಭಾಮ ಜೊತೆಗೆ ಭಗವಂತ ಅವರ ಅಹಂಕಾರವನ್ನು ಕಮ್ಮಿ ಮಾಡಿದ. ನರಕಾಸುರ ತನಗೆ ತಾನೊಬ್ಬ ದೈತ್ಯ, ಅವನಿಗೆ ಯೋಗ್ಯವಾದ ಸ್ಥಾನ ಅದು ಅಂಧನ್ ತಮಸ್ಸು, ಅಲ್ಲಿಗೆ ಭಗವಂತ ಅವನನ್ನು ಕಳಿಸಿಕೊಡ್ತಾನೆ. ಹೀಗೆ ಭಗವಂತ ಎರಡೂ ಅವತಾರಗಳಲ್ಲಿ ಲಕ್ಷ್ಮೀ ಸಹಿತನಾಗಿ ಶೋಭಿಸ್ತಾನೆ. ಹಾಗಾಗಿ ನಾವು ಲಕ್ಷ್ಮೀದೇವಿ ಈ ಸಹಿತರಾಗೇ ಶೋಭಿಸ್ತಾನೆ ಎನ್ನುವ ಮಾತು ಇಷ್ಟೆಲ್ಲ ಸ್ಪಷ್ಟವಾಗಿ ಯಾಕೆ ಹೇಳ್ತಿದ್ದಾರೆ ಅಂದರೆ, ಮುಂದೆ ಇನ್ನೊಂದು ಪ್ರಸಂಗ ಹೇಳಲಿಕ್ಕೆ ಹೊರಟಿದ್ದಾರೆ ಅವರು. ಆ ಪ್ರಸಂಗದಲ್ಲಿ ನಾವು ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ಇಷ್ಟೊಂದು ದೃಢವಾಗಿ ಇಲ್ಲಿ ಹೇಳ್ತಿದ್ದಾರೆ. ಭಗವಂತ ಯಾವುದೇ ಕಾಲದಲ್ಲೂ ಕೂಡ ಲಕ್ಷ್ಮೀದೇವಿಯಿಂದ ದೂರ ಆದ ಅನ್ನುವ ಮಾತು ಅದು ಇಲ್ಲವೇ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸ್ಲಿಕ್ಕೋಸ್ಕರವಾಗಿ ಈ ಎಲ್ಲ ಪ್ರಸಂಗಗಳನ್ನು ತಾವು ತೋರಿಸ್ತಾ ಹೋಗ್ತಿದ್ದಾರೆ. ಎಂಥದ್ದೇ ಪರಿಸ್ಥಿತಿ, ಎಂಥದ್ದೇ ಪ್ರಸಂಗದಲ್ಲಿಯೂ ಕೂಡ ಭಗವಂತ ತಾನು ಲಕ್ಷ್ಮೀ ಸಹಿತನಾಗೇ ಇರ್ತಾನೆ. ಲಕ್ಷ್ಮಿಯನ್ನ ಬಿಟ್ಟು ಭಗವಂತ ಇದ್ದ, ಅಥವಾ ಲಕ್ಷ್ಮೀ ಅವತಾರ ಸೀತಾದೇವಿ, ರುಕ್ಮಿಣಿ, ಸತ್ಯಭಾಮ ಈ ಎಲ್ಲ ಅವತಾರಗಳಿಗೂ ಕೃಷ್ಣ ತಾನು ಬೇರೆ ಆದ ಅನ್ನುವ ಮಾತು ಯಾವುದೇ ಕಾರಣಕ್ಕೂ ನಮ್ಮಿಂದ ಬರಬಾರದು ಅಂತ. ಯಾಕೆಂದ್ರೆ ಅದು ಪರಮ ಮಂಗಳಕರವಾದ ಚಿಂತನೆ. ಅದು ಲಕ್ಷ್ಮೀದೇವಿ ನಾರಾಯಣ ಜೊತೆಗೆ ಇರ್ತಾರೆ ಎನ್ನುವ ಚಿಂತನೆ ಅದು ಪರಮ ಮಂಗಳಕರವಾದ ಚಿಂತನೆ. ಈ ಚಿಂತನೆಯನ್ನ ಬಿಟ್ಟು ಬೇರೆ ಚಿಂತನೆಯನ್ನ ಮಾಡಬೇಡಿ ಅನ್ನೋದನ್ನ ಭಗವಂತ ತಾನು ತೋರಿಸಿಕೊಟ್ಟ. ಹಾಗಾಗಿ ಹೀಗೆ ಭಗವಂತ ಲಕ್ಷ್ಮಿಯನ್ನ ಯಾವತ್ತಿಗೂ ಬಿಟ್ಟಿರೋದಿಲ್ಲ. ತಾನು ಲಕ್ಷ್ಮೀದೇವಿಯಾಗಿ ಅವತಾರ ಮಾಡಿದಾಗಲೂ ಕೂಡ ಆ ಲಕ್ಷ್ಮೀದೇವಿಯನ್ನ ಭಗವಂತನ ವಿವಾಹ ಆಗಬೇಕು, ಬಿಟ್ಟರೆ ಮತ್ತೆ ಯಾರಿಂದಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಂಥದ್ದೇ ಸಂದರ್ಭಗಳಲ್ಲೂ ಬಿಡೋದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಮಾಡಿ ಅದನ್ನು ತೋರಿಸಿಕೊಟ್ಟು, ಮುಂದೆ ಭಗವಂತ ಒಂದು ದೊಡ್ಡ ನಾಟಕವನ್ನು ಆಡಬೇಕು. ಯಾಕೆಂದ್ರೆ ಒಂದೇನಾದ್ರೂ ಪ್ರಸಂಗ ಬೇಕಲ್ಲ ಲೋಕಕ್ಕೆ ತೋರಿಸ್ಲಿಕ್ಕೋಸ್ಕರ. ರಾವಣ, ಕುಂಭಕರ್ಣ ದುಷ್ಟರು ಅಂತ ಎಲ್ಲ ಲೋಕಕ್ಕೆ ಗೊತ್ತೇ ಇದೆ. ಆದರೆ ರಾಮನ ವಿಷಯದಲ್ಲಿ ಅವರು ಎಂಥ ಅಪರಾಧ ಮಾಡಿದ್ರು, ತನಗೂ ಅಪರಾಧವನ್ನ ಮಾಡಿದ್ರು, ಸಜ್ಜನರಿಗೆಲ್ಲ ಅಪರಾಧವನ್ನ ಮಾಡಿದ್ದು ಬೇರೆ, ಅದರ ಜೊತೆಗೆ ಭಗವಂತ ಅನ್ನೋದನ್ನ ತಿಳ್ಕೊಳ್ಳದೆ ಭಗವಂತನಿಗೂ ಕೂಡ ತಾವು ಅವನ ವಿಷಯದಲ್ಲೂ ಅಪರಾಧವನ್ನ ಮಾಡ್ತಾರೆ. ಬಹಳ ದೊಡ್ಡ ಕೆಟ್ಟ ಕೆಲಸಕ್ಕೆ ತಾವು ಕೈಯನ್ನು ಹಾಕ್ತಾರೆ. ಹಾಗಾಗಿ ಭಗವಂತ ಅವರನ್ನ ಕ್ಷಮಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲದಕ್ಕಿಂತ ಮೇಲ್ಪಟ್ಟು ಅವರೆಲ್ಲ ಭಕ್ತರೇ, ಜಯ ವಿಜಯರೇ ಶಾಪದಿಂದಾಗಿ ರಾವಣ ಕುಂಭಕರ್ಣರಾಗಿದ್ದಾರೆ. ಅವರ ಶಾಪವನ್ನು ಕೂಡ ಪರಿಹಾರ ಮಾಡುವ ಕಾಲ ಬಂದಿದೆ. ಅದಕ್ಕೆ ಭಗವಂತ ಒಂದು ಸುಂದರವಾದ ನಾಟಕವನ್ನು ರಚನೆ ಮಾಡ್ತಾನೆ ಅನ್ನೋದನ್ನ ಮುಂದೆ ತಿಳಿಸ್ಲಿಕ್ಕಿದ್ದಾರೆ. ಅದರಲ್ಲಿ ಸೀತಾದೇವಿಯನ್ನೇ ಅಪಹಾರ ಮಾಡಿದ ಅಂತ ತಿಳ್ಕೊಳ್ತಕ್ಕಂತಹ ಎಷ್ಟೋ ಗುಂಪು, ಸೀತಾದೇವಿಯನ್ನು ಅಪಹಾರ ಮಾಡಲಿಲ್ಲ, ಅವನು ಏನನ್ನ ಅಪಹಾರ ಮಾಡ್ತಾನೆ ಅನ್ನೋದನ್ನ ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಷಯಗಳನ್ನ ಮುಂದೆ ನಾವು ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.